ಒಪ್ಪಂದಕ್ಕೂ ಮುನ್ನ ಸುರಂಗ ಮಾರ್ಗದ ಸರ್ವೆ ಕಾರ್ಯ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗದ ಸರ್ವೆಯನ್ನ ಆರಂಭಿಸಿದೆ ಅದಾನಿ ಸಂಸ್ಥೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಸುರಂಗ ಮಾರ್ಗ, ಸರಿಸುಮಾರು 17 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದ ಪ್ರಾಥಮಿಕ ಭೂ ಸಮೀಕ್ಷೆ, ಮಣ್ಣು ಪರೀಕ್ಷೆ ಸೇರಿದಂತೆ 10 ಹಲವು ಪರೀಕ್ಷೆಗಳು ಆರಂಭವಾಗಿವೆ. ಸರಿಸುಮಾರು 22,267 ಕೋಟಿ ಬಿಡ್ಡಿಂಗ್ ಮಾಡಿದೆ ಅದಾನಿ ಎಂಟರ್ಪ್ರೈಸ್ ಪ್ರೈವೇಟ್ ಲಿಮಿಟೆಡ್. ಸರ್ಕಾರದ ಅಂದಾಜು 17,698 ಕೋಟಿ ರೂಪಾಯಿಗಿಂತ ಹೆಚ್ಚು ಮೊತ್ತಕ್ಕೆ ಬಿಡ್ಡಿಂಗ್ ಆಗಿದೆ. ಹೋದಲ್ಲಿ ಬಂದಲ್ಲಿ ಅದಾನಿ ಸಂಸ್ಥೆಗೆ ರಾಹುಲ್ ಗಾಂಧಿ ನಿಂದಿಸ್ತಾ ಇದ್ದಾರೆ. ಆದರೆ ಅದಾನಿ ಕಂಪನಿಗೇನೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಣೆ ಹಾಕಿದೆ. ಸುರಂಗ ಮಾರ್ಗ ಸಾಗುವ ಪ್ರದೇಶದಲ್ಲಿ ಪ್ರಾಥಮಿಕ ಭೂ ಸಮೀಕ್ಷೆ, ಮಣ್ಣು ಪರೀಕ್ಷೆ ಸೇರಿದಂತೆ ಅನೇಕ ಪರೀಕ್ಷೆಗಳನ್ನು ಆರಂಭ ಮಾಡಿದೆ ಸಂಸ್ಥೆ. ಸರಿಸುಮಾರು 17 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆ, ಹೆಬ್ಬಾಳದ ಎಸ್ಟಿ ಮಾಲ್ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಸುರಂಗ ಮಾರ್ಗ ನಿರ್ಮಾಣ ಆಗೋ ನಿರೀಕ್ಷೆ ಇದೆ. 22,267 ಕೋಟಿ ರೂಪಾಯಿ ಬಿಡ್ಡಿಂಗ್ ಮಾಡಿದೆ ಅದಾನಿ ಸಂಸ್ಥೆ. ಸರ್ಕಾರದ ಅಂದಾಜಿರೋದು 17,000 ಕೋಟಿಯಷ್ಟು, 17,698 ಕೋಟಿಯಷ್ಟು. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಿಡ್ಡಿಂಗ್ ಆಗಿದ್ರೂ ಕೂಡ ಇದೀಗ ಅದಾನಿ ಸಂಸ್ಥೆ ಕಡೆಯಿಂದ ಸರ್ವೆ ಕಾರ್ಯ ಪ್ರಾರಂಭವಾಗಿರೋದು ಅನೇಕ ಅನುಮಾನಗಳಿಗೆ ಹಾಗೆ ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಅದಾನಿ ಅಂಬಾನಿ ಅಂತ ಹೇಳಿ ರಾಹುಲ್ ಗಾಂಧಿ ಹಾಗೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಬಿಜೆಪಿ ನೇತೃತ್ವದ ಅಥವಾ ಎನ್ಡಿಎ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರ್ತಿರ್ತಾರೆ. ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಅದೇ ಸಂಸ್ಥೆಗೆ ಮಣೆ ಹಾಕಿದ್ಯಾಕೆ ಅನ್ನೋ ಅನುಮಾನ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಅಧಿಕೃತವಾಗಿ ಈ ಸಂಸ್ಥೆಗೆ ಈಗ ಆಲ್ರೆಡಿ ಸರ್ಕಾರದ ಕಡೆಯಿಂದ ಅನುಮತಿ ಸಿಕ್ಕಿದೆಯಾ ಈ ಸರ್ವೆ ಮಾಡಲಿಕ್ಕೆ? ಪ್ರಶ್ನೆ ನಂಬರ್ 1. ಪ್ರಶ್ನೆ ನಂಬರ್ 2, ರಾಜಕೀಯವಾಗಿ ನೋಡೋದಾದ್ರೆ ಕಾಂಗ್ರೆಸ್ ಅದಾನಿ ಅಂಬಾನಿ ವಿರುದ್ಧವಾಗಿ ಮಾಡ್ತಿರುವ ಕ್ಯಾಂಪೇನ್ಗೆ ಇದು ಉಲ್ಟಾ ಆಗ್ಲಿಲ್ವಾ ಅಂತ ಹೇಳಿ? ಸ್ಮಿತಾ ರಘುನಾಥ್, ಸದ್ಯಕ್ಕೆ ಯೋಜನೆಗೆ ಸಂಬಂಧಿಸಿದಂತೆ ಅಂತಿಮ ಒಪ್ಪಂದ ಇನ್ನೂ ಆಗಿಲ್ಲ. ಬಟ್ ಯಾವುದೇ ಒಂದು ಯೋಜನೆ ಮಾಡುವಾಗ, ಆ ಟನಲ್ ಯೋಜನೆ ಮಾಡುವಾಗ ಆ ಮಣ್ಣು ಪರೀಕ್ಷೆ ಮಾಡಬೇಕಾಗುತ್ತೆ, 10,000 ಪರೀಕ್ಷೆ ಮಾಡಬೇಕಾಗುತ್ತೆ, ಕಲ್ಲುಗಳಿದಾವ ಹೇಗೆ ಎಂಬುದು ವಿಸ್ತೃತವಾಗಿ ಒಂದ್ ಕಡೆ ಈ ಒಂದು ಸರ್ವೆ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಈ ಒಂದು ಟೆಂಡರ್ ಒಪ್ಪಂದ ಆಗುತ್ತೆ ಎಂಬುದು ಕಡೆ ಒಂದು ಹೇಳಲಾಗ್ತದೆ. ಆ ಒಂದು ದೃಷ್ಟಿಯಿಂದ ಇದೀಗ ಅದಾನಿ ಆ ಸಂಸ್ಥೆ ಇದೀಗ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ಎಲ್ಲೆಲ್ಲಿ ಹೋಗ್ತಿದೆ ಅಲ್ಲೆಲ್ಲ ಮಣ್ಣು ಪರೀಕ್ಷೆ ಸೇರಿದಂತೆ 10,000 ಪರೀಕ್ಷೆ ಏನು ಈಗ ಮಾಡ್ತಾ ಇದೆ. ಈಗ ಇವರಿಗೆ ಟೆಂಡರ್ ಫಿಕ್ಸ್ ಅಂತ ಒಂದ್ ಕಡೆ ಹೇಳಲಾಗ್ತಿದೆ. ಹೀಗಾಗಿ ಒಂದ್ ಕಡೆ ಜಿಬಿ ಅಧಿಕಾರಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಡಿಸಿಎಂ ಅವರ ಕನಸಿನ ಕೂಸು ಇದು ಸುರಂಗ ಮಾರ್ಗ ಮಾಡಲು. ಯಾಕಂದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಲು ಈ ಒಂದು ಸುರಂಗ ಮಾರ್ಗ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ ಎಂಬುದು ಒಂದ್ ಕಡೆ ಹೇಳಲಾಗ್ತದೆ. ಯಾಕಂದ್ರೆ ಎಸ್ ಟಿ ಮಾಲಿಂದ ಜಂಕ್ಷನ್ ಅಂದ್ರೆ ಈ ಒಂದು ಜಂಕ್ಷನ್ಗೆ ಈ ಒಂದು ಸುರಂಗ ಮಾರ್ಗ ಹೋಗ್ಬೇಕಾಗುತ್ತೆ. ಒಟ್ಟು 17 ಕಿಲೋಮೀಟರ್ ಉದ್ದದ ಈ ಒಂದು ಸುರಂಗ ಮಾರ್ಗ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಬಟ್ ಸರ್ಕಾರ ಅಂದಾಜು 17,698 ಕೋಟಿ ಈ ಒಂದು ಮೊತ್ತವನ್ನ ಈಗ ಹೇಳಲಾಗಿದೆ. ಬಟ್ ಅದಾನಿ ಅವರು 3,000 ಕೋಟಿ ಹೆಚ್ಚಿಗೆ ಮಾಡಿದ್ರೆ ಆ ಒಂದು ದೃಷ್ಟಿಯಿಂದ ಇವರಿಗೆ ಟೆಂಡರ್ ಹೋಗುತ್ತೆ ಎಂಬುದು ಕಡೆ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸರ್ವಿಸ್ ಆರಂಭವಾಗಿದೆ. ಸ್ಮಿತಾ ರಘುನಾಥ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಅಂತಿಮ ಒಪ್ಪಂದಕ್ಕೂ ಮುನ್ನ ಸುರಂಗ ಮಾರ್ಗದ ಸರ್ವೆ ಕಾರ್ಯ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗದ ಸರ್ವೆಯನ್ನ ಆರಂಭಿಸಿದೆ ಅದಾನಿ ಸಂಸ್ಥೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಸುರಂಗ ಮಾರ್ಗ, ಸರಿಸುಮಾರು 17 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದ ಪ್ರಾಥಮಿಕ ಭೂ ಸಮೀಕ್ಷೆ, ಮಣ್ಣು ಪರೀಕ್ಷೆ ಸೇರಿದಂತೆ 10 ಹಲವು ಪರೀಕ್ಷೆಗಳು ಆರಂಭವಾಗಿವೆ. ಸರಿಸುಮಾರು 22,267 ಕೋಟಿ ಬಿಡ್ಡಿಂಗ್ ಮಾಡಿದೆ ಅದಾನಿ ಎಂಟರ್ಪ್ರೈಸ್ ಪ್ರೈವೇಟ್ ಲಿಮಿಟೆಡ್. ಸರ್ಕಾರದ ಅಂದಾಜು 17,698 ಕೋಟಿ ರೂಪಾಯಿಗಿಂತ ಹೆಚ್ಚು ಮೊತ್ತಕ್ಕೆ ಬಿಡ್ಡಿಂಗ್ ಆಗಿದೆ. ಹೋದಲ್ಲಿ ಬಂದಲ್ಲಿ ಅದಾನಿ ಸಂಸ್ಥೆಗೆ ರಾಹುಲ್ ಗಾಂಧಿ ನಿಂದಿಸ್ತಾ ಇದ್ದಾರೆ. ಆದರೆ ಅದಾನಿ ಕಂಪನಿಗೇನೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಣೆ ಹಾಕಿದೆ. ಸುರಂಗ ಮಾರ್ಗ ಸಾಗುವ ಪ್ರದೇಶದಲ್ಲಿ ಪ್ರಾಥಮಿಕ ಭೂ ಸಮೀಕ್ಷೆ, ಮಣ್ಣು ಪರೀಕ್ಷೆ ಸೇರಿದಂತೆ ಅನೇಕ ಪರೀಕ್ಷೆಗಳನ್ನು ಆರಂಭ ಮಾಡಿದೆ ಸಂಸ್ಥೆ. ಸರಿಸುಮಾರು 17 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆ, ಹೆಬ್ಬಾಳದ ಎಸ್ಟಿ ಮಾಲ್ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಸುರಂಗ ಮಾರ್ಗ ನಿರ್ಮಾಣ ಆಗೋ ನಿರೀಕ್ಷೆ ಇದೆ. 22,267 ಕೋಟಿ ರೂಪಾಯಿ ಬಿಡ್ಡಿಂಗ್ ಮಾಡಿದೆ ಅದಾನಿ ಸಂಸ್ಥೆ. ಸರ್ಕಾರದ ಅಂದಾಜಿರೋದು 17,000 ಕೋಟಿಯಷ್ಟು, 17,698 ಕೋಟಿಯಷ್ಟು. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಿಡ್ಡಿಂಗ್ ಆಗಿದ್ರೂ ಕೂಡ ಇದೀಗ ಅದಾನಿ ಸಂಸ್ಥೆ ಕಡೆಯಿಂದ
ಸರ್ವೆ ಕಾರ್ಯ ಪ್ರಾರಂಭವಾಗಿರೋದು ಅನೇಕ ಅನುಮಾನಗಳಿಗೆ ಹಾಗೆ ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಅದಾನಿ ಅಂಬಾನಿ ಅಂತ ಹೇಳಿ ರಾಹುಲ್ ಗಾಂಧಿ ಹಾಗೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಬಿಜೆಪಿ ನೇತೃತ್ವದ ಅಥವಾ ಎನ್ಡಿಎ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರ್ತಿರ್ತಾರೆ. ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಅದೇ ಸಂಸ್ಥೆಗೆ ಮಣೆ ಹಾಕಿದ್ಯಾಕೆ ಅನ್ನೋ ಅನುಮಾನ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಅಧಿಕೃತವಾಗಿ ಈ ಸಂಸ್ಥೆಗೆ ಈಗ ಆಲ್ರೆಡಿ ಸರ್ಕಾರದ ಕಡೆಯಿಂದ ಅನುಮತಿ ಸಿಕ್ಕಿದ್ಯಾ ಈ ಸರ್ವೆ ಮಾಡಲಿಕ್ಕೆ? ಪ್ರಶ್ನೆ ನಂಬರ್ 1. ಪ್ರಶ್ನೆ ನಂಬರ್ 2, ರಾಜಕೀಯವಾಗಿ ನೋಡೋದಾದ್ರೆ ಕಾಂಗ್ರೆಸ್ ಅದಾನಿ ಅಂಬಾನಿ ವಿರುದ್ಧವಾಗಿ ಮಾಡ್ತಿರುವ ಕ್ಯಾಂಪೇನ್ಗೆ ಇದು ಉಲ್ಟಾ ಆಗ್ಲಿಲ್ವಾ ಅಂತ ಹೇಳಿ? ಸ್ಮಿತಾ ರಂಗನಾಥ್, ಸದ್ಯಕ್ಕೆ ಯೋಜನೆಗೆ ಸಂಬಂಧಿಸಿದಂತೆ ಅಂತಿಮ ಒಪ್ಪಂದ ಇನ್ನೂ ಆಗಿಲ್ಲ. ಬಟ್ ಯಾವುದೇ ಒಂದು ಯೋಜನೆ ಮಾಡುವಾಗ, ಆ ಟನಲ್ ಯೋಜನೆ ಮಾಡುವಾಗ ಆ ಮಣ್ಣು ಪರೀಕ್ಷೆ ಮಾಡಬೇಕಾಗುತ್ತೆ, ಅಥವಾ ಪರೀಕ್ಷೆ ಮಾಡಬೇಕಾಗುತ್ತೆ, ಕಲ್ಲುಗಳಿದಾವ ಹೇಗೆ ಎಂಬುದು ವಿಸ್ತೃತವಾಗಿ ಒಂದ್ ಕಡೆ ಈ ಒಂದು ಸರ್ವೆ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಈ ಒಂದು ಟೆಂಡರ್ ಒಪ್ಪಂದ ಆಗುತ್ತೆ ಎಂಬುದು ಕಡೆ ಒಂದು ಹೇಳಲಾಗ್ತದೆ. ಆ ಒಂದು ದೃಷ್ಟಿಯಿಂದ ಇದೀಗ ಅದಾನಿ ಆ ಸಂಸ್ಥೆ ಇದೀಗ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ಎಲ್ಲೆಲ್ಲಿ ಹೋಗ್ತಿದೆ ಅಲ್ಲೆಲ್ಲ ಮಣ್ಣು ಪರೀಕ್ಷೆ ಸೇರಿದಂತೆ ಹತ್ತಾರು ಪರೀಕ್ಷೆ ಏನು ಈಗ ಮಾಡ್ತಾ ಇದೆ. ಈಗ ಇವರಿಗೆ ಟೆಂಡರ್ ಫಿಕ್ಸ್ ಅಂತ ಒಂದ್ ಕಡೆ ಹೇಳಲಾಗ್ತದೆ. ಹೀಗಾಗಿ ಒಂದ್ ಕಡೆ ಜಿಬಿ ಅಧಿಕಾರಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಡಿಸಿಎಂ ಅವರ ಕನಸಿನ ಕೂಸು ಇದು ಸುರಂಗ ಮಾರ್ಗ ಮಾಡಲು. ಯಾಕಂದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಲು ಈ ಒಂದು ಸುರಂಗ ಮಾರ್ಗ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ ಎಂಬುದು ಒಂದ್ ಕಡೆ ಹೇಳಲಾಗ್ತದೆ. ಯಾಕಂದ್ರೆ ಎಸ್ ಟಿ ಮಾಲಿಂದ ಜಂಕ್ಷನ್ ಅಂದ್ರೆ ಈ ಒಂದು ಜಂಕ್ಷನ್ ಈ ಒಂದು ಸುರಂಗ ಮಾರ್ಗ ಹೋಗ್ಬೇಕಾಗುತ್ತೆ. ಒಟ್ಟು 17 ಕಿಲೋಮೀಟರ್ ಉದ್ದದ ಈ ಒಂದು ಸುರಂಗ ಮಾರ್ಗ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಬಟ್ ಸರ್ಕಾರ ಅಂದಾಜು 17,698 ಕೋಟಿ ಈ ಒಂದು ಮೊತ್ತವನ್ನ ಈಗ ಹೇಳಲಾಗಿದೆ. ಬಟ್ ಅದಾನಿ ಅವರು 3,000 ಕೋಟಿ ಹೆಚ್ಚಿಗೆ ಮಾಡಿದರೆ ಆ ಒಂದು ದೃಷ್ಟಿಯಿಂದ ಇವರಿಗೆ ಟೆಂಡರ್ ಹೋಗುತ್ತೆ ಎಂಬುದು ಕಡೆ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸರ್ವಿಸ್ ಆರಂಭವಾಗಿದೆ. ಸ್ಮಿತಾ ರಂಗನಾಥ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಅಂತಿಮ ಒಪ್ಪಂದಕ್ಕೂ ಮುನ್ನ ಸುರಂಗ ಮಾರ್ಗದ ಸರ್ವೆ ಕಾರ್ಯ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗದ ಸರ್ವೆಯನ್ನ ಆರಂಭಿಸಿದೆ ಅದಾನಿ ಸಂಸ್ಥೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಸುರಂಗ ಮಾರ್ಗ, ಸರಿಸುಮಾರು 17 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗದ ಪ್ರಾಥಮಿಕ ಭೂ ಸಮೀಕ್ಷೆ, ಮಣ್ಣು ಪರೀಕ್ಷೆ ಸೇರಿದಂತೆ 10 ಹಲವು ಪರೀಕ್ಷೆಗಳು ಆರಂಭವಾಗಿದೆ. ಸರಿಸುಮಾರು 22,267 ಕೋಟಿ ಬಿಡ್ಡಿಂಗ್ ಮಾಡಿದೆ ಅದಾನಿ ಎಂಟರ್ಪ್ರೈಸ್ ಪ್ರೈವೇಟ್ ಲಿಮಿಟೆಡ್. ಸರ್ಕಾರದ ಅಂದಾಜು 17,698 ಕೋಟಿ ರೂಪಾಯಿಗಿಂತ ಹೆಚ್ಚು ಮೊತ್ತಕ್ಕೆ ಬಿಡ್ಡಿಂಗ್ ಆಗಿದೆ. ಹೋದಲ್ಲಿ ಬಂದಲ್ಲಿ ಅದಾನಿ ಸಂಸ್ಥೆಗೆ ರಾಹುಲ್ ಗಾಂಧಿ ನಿಂದಿಸ್ತಾ ಇದ್ದಾರೆ. ಆದರೆ ಅದಾನಿ ಕಂಪನಿಗೇನೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಣೆ ಹಾಕಿದೆ. ಸುರಂಗ ಮಾರ್ಗ ಸಾಗುವ ಪ್ರದೇಶದಲ್ಲಿ ಪ್ರಾಥಮಿಕ ಭೂ ಸಮೀಕ್ಷೆ, ಮಣ್ಣು ಪರೀಕ್ಷೆ ಸೇರಿದಂತೆ ಅನೇಕ ಪರೀಕ್ಷೆಗಳನ್ನು ಆರಂಭ ಮಾಡಿದೆ ಸಂಸ್ಥೆ. ಸರಿಸುಮಾರು 17 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆ, ಹೆಬ್ಬಾಳದ ಎಸ್ಟಿ ಮಾಲ್ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಸುರಂಗ ಮಾರ್ಗ ನಿರ್ಮಾಣ ಆಗೋ ನಿರೀಕ್ಷೆ ಇದೆ. 22,267 ಕೋಟಿ ರೂಪಾಯಿ ಬಿಡ್ಡಿಂಗ್ ಮಾಡಿದೆ ಅದಾನಿ ಸಂಸ್ಥೆ. ಸರ್ಕಾರದ ಅಂದಾಜಿರೋದು 17,000 ಕೋಟಿಯಷ್ಟು, 17,698 ಕೋಟಿಯಷ್ಟು. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಿಡ್ಡಿಂಗ್ ಆಗಿದ್ರೂ ಕೂಡ ಇದೀಗ ಅದಾನಿ ಸಂಸ್ಥೆ ಕಡೆಯಿಂದ ಸರ್ವೆ ಕಾರ್ಯ ಪ್ರಾರಂಭವಾಗಿರೋದು ಅನೇಕ ಅನುಮಾನಗಳಿಗೆ ಹಾಗೆ ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಅದಾನಿ ಅಂಬಾನಿ ಅಂತ ಹೇಳಿ ರಾಹುಲ್ ಗಾಂಧಿ ಹಾಗೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಬಿಜೆಪಿ ನೇತೃತ್ವದ ಅಥವಾ ಎನ್ಡಿಎ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರ್ತಿರ್ತಾರೆ. ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಅದೇ ಸಂಸ್ಥೆಗೆ ಮಣೆ ಹಾಕಿದ್ಯಾಕೆ ಅನ್ನೋ ಅನುಮಾನ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಅಧಿಕೃತವಾಗಿ ಈ ಸಂಸ್ಥೆಗೆ ಈಗ ಆಲ್ರೆಡಿ ಸರ್ಕಾರದ ಕಡೆಯಿಂದ ಅನುಮತಿ ಸಿಕ್ಕಿದ್ಯಾ ಈ ಸರ್ವೆ ಮಾಡಲಿಕ್ಕೆ? ಪ್ರಶ್ನೆ ನಂಬರ್ 1. ಪ್ರಶ್ನೆ ನಂಬರ್ 2, ರಾಜಕೀಯವಾಗಿ ನೋಡೋದಾದ್ರೆ ಕಾಂಗ್ರೆಸ್ ಅದಾನಿ ಅಂಬಾನಿ ವಿರುದ್ಧವಾಗಿ ಮಾಡ್ತಿರುವ ಕ್ಯಾಂಪೇನ್ಗೆ ಇದು ಉಲ್ಟಾ ಆಗ್ಲಿಲ್ವಾ ಅಂತ ಹೇಳಿ? ಸ್ಮಿತಾ ರಂಗನಾಥ್, ಸದ್ಯಕ್ಕೆ ಯೋಜನೆಗೆ ಸಂಬಂಧಿಸಿದಂತೆ ಅಂತಿಮ ಒಪ್ಪಂದ ಇನ್ನೂ ಆಗಿಲ್ಲ. ಬಟ್ ಯಾವುದೇ ಒಂದು ಯೋಜನೆ ಮಾಡುವಾಗ, ಆ ಟನಲ್ ಯೋಜನೆ ಮಾಡುವಾಗ ಆ ಮಣ್ಣು ಪರೀಕ್ಷೆ ಮಾಡಬೇಕಾಗುತ್ತೆ, ಹತ್ತಾರು ಪರೀಕ್ಷೆ ಮಾಡಬೇಕಾಗುತ್ತೆ, ಕಲ್ಲುಗಳಿದಾವ ಹೇಗೆ ಎಂಬುದು ವಿಸ್ತೃತವಾಗಿ ಒಂದ್ ಕಡೆ ಈ ಒಂದು ಸರ್ವೆ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಈ ಒಂದು ಟೆಂಡರ್ ಒಪ್ಪಂದ ಆಗುತ್ತೆ ಎಂಬುದು ಕಡೆ ಒಂದು ಹೇಳಲಾಗ್ತದೆ. ಆ ಒಂದು ದೃಷ್ಟಿಯಿಂದ ಇದೀಗ ಅದಾನಿ ಆ ಸಂಸ್ಥೆ ಇದೀಗ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ಎಲ್ಲೆಲ್ಲಿ ಹೋಗ್ತಿದೆ ಅಲ್ಲೆಲ್ಲ ಮಣ್ಣು ಪರೀಕ್ಷೆ ಸೇರಿದಂತೆ ಹತ್ತಾರು ಪರೀಕ್ಷೆ ಏನು ಈಗ ಮಾಡ್ತಾ ಇದೆ. ಈಗ ಇವರಿಗೆ ಟೆಂಡರ್ ಫಿಕ್ಸ್ ಅಂತ ಒಂದ್ ಕಡೆ ಹೇಳಲಾಗ್ತದೆ. ಹೀಗಾಗಿ ಒಂದ್ ಕಡೆ ಜಿಬಿ ಅಧಿಕಾರಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಡಿಸಿಎಂ ಅವರ ಕನಸಿನ ಕೂಸು ಇದು ಸುರಂಗ ಮಾರ್ಗ ಮಾಡಲು. ಯಾಕಂದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಲು ಈ ಒಂದು ಸುರಂಗ ಮಾರ್ಗ ತುಂಬಾ
ಪ್ರಾಮುಖ್ಯತೆ ವಹಿಸುತ್ತೆ ಎಂಬುದು ಒಂದ್ ಕಡೆ ಹೇಳಲಾಗ್ತದೆ. ಯಾಕಂದ್ರೆ ಎಸ್.ಟಿ. ಮಾಲ್ ಇಂದ ಜಂಕ್ಷನ್ ಅಂದ್ರೆ ಈ ಒಂದು ಜಂಕ್ಷನ್ ಈ ಒಂದು ಸುರಂಗ ಮಾರ್ಗ ಹೋಗ್ಬೇಕಾಗುತ್ತೆ. ಒಟ್ಟು 17 ಕಿಲೋಮೀಟರ್ ಉದ್ದದ ಈ ಒಂದು ಸುರಂಗ ಮಾರ್ಗ ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಬಟ್ ಸರ್ಕಾರ ಅಂದಾಜು 17,698 ಕೋಟಿ ಈ ಒಂದು ಮೊತ್ತವನ್ನ ಈಗ ಹೇಳಲಾಗಿದೆ. ಬಟ್ ಅದಾನಿ ಅವರು 3,000 ಕೋಟಿ ಹೆಚ್ಚಿಗೆ ಮಾಡಿದ್ರೆ ಆ ಒಂದು ದೃಷ್ಟಿಯಿಂದ ಇವರಿಗೆ ಟೆಂಡರ್ ಹೋಗುತ್ತೆ ಎಂಬುದು ಕಡೆ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸರ್ವಿಸ್ ಆರಂಭವಾಗಿದೆ. ಸ್ಮಿತಾ ರಂಗನಾಥ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ.